ನನಗೆ ಯಾವಾಗಲೂ ನೀನು ಚಿಕ್ಕ ಮಗು ಥರನೇ ಕಾಣಿಸ್ತಿದ್ದೆ. ಆದರೆ ಇವತ್ತು ತುಂಬ ದೊಡ್ಡವನ ಕಾಣ್ತಿದ್ಯಾ. ಆಫೀಸಿಗೆ ಲೇಟ್ ಆಯಿತು. ಈ ಸಮರ್ಥ್ ಇನ್ನೂ ಬಂದೇ ಇಲ್ವಲ್ಲ, ಟೈಮ್ ಸೆನ್ಸೇ ಇಲ್ಲ. ಏನೋ ನನಗೆ ಟೈಮ್ ಸೆನ್ಸ್ ಇಲ್ವಾ? ನೀವು ಬೇಗ ರೆಡಿಯಾಗಿ ನಾನು ಬೇಗ ಬರ್ತಿಲ್ಲ ಅಂತ ಹೇಳಿದ್ರೆ? ಆದ್ರೇನು, ಕೆಲವೊಂದಿನ ಆಫೀಸಿಗೆ ಬೇಗ ಹೋಗ್ಬೇಕಾಗತ್ತೆ. ಈ ರೀತಿ ಬೇಗ ಹೋಗಬೇಕು ಅಂತಂದಾಗ ನನಗೂ ಬೇಗ ಬರೋಕ್ಕೆ ಹೇಳಿದ್ರೆ ನಾನು ಬೇಗ ಬರ್ತೀನಿ. ಎಲ್ಲನೂ ಹೇಳೋಕ್ಕಾಗಲ್ಲ. ನಿನ್ನ ಟೈಮ್ ಏನಿರುತ್ತೋ ಅದಕ್ಕಿಂತ ಸ್ವಲ್ಪ ಮುಂಚೆ ಬಂದಿರಬೇಕು. ಆಯ್ತು, ಇನ್ಮೇಲೆ ಹಾಗೆ ಮಾಡ್ತೀನಿ. ಈಗ ಆಫೀಸ್ಗೆ ಹೋಗೋಣವಾ ಅಥವಾ ಇಲ್ಲೇ ಮಾತಾಡ್ತಾ ಇರೋಣವಾ? ಲೇಟ್ ಆಯಿತು ಅಂತ ಹೇಳಿದ್ನಲ್ಲ, ಮತ್ತೆ ಇನ್ನೇನು ಮಾತು, ನಡಿ. ಅಮ್ಮ, ನಿಮಗೆ ನೋಡೋಕ್ಕೆ ಇವತ್ತು ಸಿರಿ ಮತ್ತು ಸಂಧ್ಯಾ ಬಂದಿದ್ದಾರೆ. ಹೌದಾ? ಇಲ್ಲ, ಅವರು ಮಾರ್ಕೆಟ್ ಹತ್ರ ಏನು ತಗೋಬೇಕು ಅಂತ ತಿಳ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಸರಿನಪ್ಪ, ಹುಷಾರ್, ಬರ್ತೀನಿ. ನನಗೆ ನಿಮ್ಮನ್ನ ಕಳ್ಕೊಳಕ್ಕೆ ಇಷ್ಟ ಇಲ್ಲ ಸಂಜಯ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಒಂದ್ಸಲ ನಾನು ಫೋನ್ ರಿಸೀವ್ ಮಾಡಿ ಸಂಜಯ್, ನನ್ನ ಫ್ಯಾಮಿಲಿಗೆ ನಾನು ಕನ್ವಿನ್ಸ್ ಮಾಡ್ತೀನಿ. ಅಟ್ಲೀಸ್ಟ್ ನನ್ನ ಮೆಸೇಜ್ಗಾದರೂ ರಿಪ್ಲೈ ಮಾಡಿ. ಐ ಲವ್ ಯು ಸೋ ಮಚ್ ಸಂಜಯ್. ನೀವಾ ನಿಮ್ಮ ಸರ ಕೊಟ್ಟಿದ್ರಲ್ಲ, ಅದನ್ನ ವಾಪಸ್ ತಗೊಂಡು ಹೋಗಿ ಬಂದ್ರಾ? ಎನಿವೇ ಮದುವೆ ನಿಂತೋಯ್ತು, ಇನ್ನೇನಕ್ಕೆ ಇವಳಿಗ ಸರ ಅಂತ ವಾಪಸ್ ತಗೊಂಡು ಹೋಗಿ ಬಂದಿದ್ದೀರಾ ಅಲ್ವಾ? ನಿಮ್ಮ ಸರನೂ ಬೇಡ, ನಿಮ್ಮ ಜೊತೆ ಏನು ಮಾತು ಬೇಡ ನನಗೆ. ತಗೊಳ್ಳಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಿಧಿ, ಬೇಡ, ನೀವೇನು ಹೇಳೋದು ಬೇಡ. ನನಗೆ ನಿಮ್ಮ ಯಾವ ಮಾತು ಕೇಳೋಕ್ಕೂ ಇಷ್ಟ ಇಲ್ಲ, ನಿಮ್ಮ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಪ್ಲೀಸ್ ಹೊರಟೋಗಿ. ನನಗೆ ಗೊತ್ತು ನಿನಗೆ ಎಷ್ಟು ನೋವಾಗಿದೆ, ಎಷ್ಟು ಹಿಂಸೆ ಆಗ್ತಾ ಇದೆ ಅಂತ. ಆದರೆ ಏನು, ನಿಮಗೆ ನಿಮ್ಮ ಸ್ವಾರ್ಥನೇ ಹೆಚ್ಚಾಗೋಯ್ತಲ್ವಾ? ನನ್ನ ಮದುವೆ ಹಾಳಾಗೋದ್ರೆ ನಿಮಗೆ ತಾನೇ ಏನಾಗಬೇಕು? ಮಾಡೋದೆಲ್ಲ ಮಾಡಿ ಇವಾಗ ನನಗೆ ಸಮಾಧಾನ ಮಾಡಕ್ಕೆ ಬಂದಿದ್ದೀರಾ? ಹೇಳ್ತಾ ಇದ್ದೀನಲ್ಲ, ನನಗೆ ನಿಮ್ಮ ಮುಖ ನೋಡೋಕೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ. ಪ್ಲೀಸ್ ಹೊರಟೋಗಿ. ನಿಧಿ, ನಿನಗೆ ನನ್ನ ಮೇಲೆ ಕೋಪ ಬಂದಿರೋದು, ಬೇಜಾರಾಗಿರೋದು ಸಹಜನೇ. ಖಂಡಿತ ನಾನು ನಿನಗೆ ತೊಂದರೆ ಕೊಡಲ್ಲ. ಹೀಗೆಲ್ಲ ಆಗೋದಕ್ಕೆ ನಾನೇ ಕಾರಣ ಅಂತ ನಿನ್ನ ಮನಸ್ಸಲ್ಲಿದೆ. ಅದು ನಿಜನೂ ಇರ್ಬೋದು. ಅದಕ್ಕೆ ನಿನ್ನ ಹತ್ರ ಸಾರಿ ಕೇಳೋಣ ಅಂತ ಬಂದೆ. ಸಾರಿ ಕೇಳಿದ ಮಾತ್ರಕ್ಕೆ ಎಲ್ಲ ಸರಿ ಹೋಗ್ಬಿಡಲ್ಲ, ಅದು ನನಗೆ ಗೊತ್ತು. ಆದರೆ ನಿನಗೊಂದು ಮಾತು ಕೊಡ್ತೀನಿ, ಯಾವುದೇ ಕಾರಣಕ್ಕೂ ನಿನ್ನ ಮದುವೆ ನಿಲ್ಲೋದಕ್ಕೆ ಖಂಡಿತ ನಾನು ಬಿಡೋದಿಲ್ಲ. ನಿನ್ನ ಮದುವೆ ಅದೇ ಹುಡುಗನ ಜೊತೆ ಅದೇ ಮುಹೂರ್ತದಲ್ಲಿ ನಡೆಯುತ್ತೆ. ಹಾಗೆ ನಾನು ಮಾಡ್ತೀನಿ. ಮತ್ತೆ ಕೇಳ್ತಾ ಇದ್ದೀನಿ, ಸಾರಿ ನಿಧಿ. ಮನುಜ,
ಒಂದು ಲೋಟ ಕಾಫಿ ತತ್ತೀಯ? ಈಗ ಅವಳ ಫೋನ್ ನನ್ನ ಕೈಲಿದೆ, ಲಾಕ್ ಆಗಿಲ್ಲ. ಕಾಲ್ ಡೀಟೇಲ್ಸ್ ಹೇಗೆ ತೊಗೋಬೋದು? ಓಕೆ, ಆ್ಯಪ್ ಓಪನ್ ಮಾಡಿದೆ. ನನ್ನ ಫೋನ್ ನೀವ್ಯಾಕೆ ನೋಡ್ತಿದ್ದೀರಾ? ಈ ರೀತಿ ಬೇರೆಯವ್ರ ಫೋನ್ ನೋಡೋದು ತಪ್ಪಲ್ವಾ? ಬೇರೆಯವರ? ವನಜಾ, ನೀ ನನ್ನ ಹೆಂಡತಿ, ಹಾಗಂತ ನಿನ್ನ ಮೇಲೆ ಯಾವತ್ತೂ ನಾನು ಅಧಿಕಾರ ಚಲಾಯಿಸಿಲ್ಲ. ನನಗೆ ಯಾರೋ ಫೋನ್ ಮಾಡಿ ನಂಬರ್ ಹೇಳ್ತಿದ್ರು, ನಾನು ಅದು ನಿನ್ನ ಫೋನಲ್ಲಿ ನೋಟ್ ಮಾಡ್ತಿದ್ದೆ ಅಷ್ಟೇ. ಅಷ್ಟರಲ್ಲಿ ನೀವು ಬಂದೆ, ಫೋನ್ ಕಿತ್ಕೊಂಡೆ. ಸರಿ, ನನ್ನ ಕೆಲಸ ಆಯಿತು, ನಿನ್ನ ಫೋನ್ ನನಗೆ ಬೇಡ. ಕೆಲಸ ಆಯಿತು ಅಂದರೆ? ಕೆಲಸ ಆಯಿತು ಅಲ್ಲ, ಕೆಲಸ ಇದೆ, ನನಗೆ ಕೆಲಸ ಇದೆ, ನಾನು ಹೊರಡಬೇಕು. ಕಾಫಿ ನನಗೆ ಬೇಡ. ಅಲ್ಲ, ಎಂಥ ದಕ್ಷಿಕಾಮಣಿ ನಾನು. ಮನೇಲಿ ಯಾರೂ ಇಲ್ಲ, ಒಬ್ಬನೇ ಇದ್ದೀನಿ. ಇಂಥ ಒಳ್ಳೆ ಸಮಯನ ಉಪಯೋಗಿಸ್ಕೊಳ್ಳದೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಲ್ಲ. ಈ ಮನೆಯ ಮೂಲೆಯನ್ನು ಹುಡುಕಿದ್ರೆ ಖಂಡಿತವಾಗ್ಲೂ ಏನಾದರೂ ಒಂದು ಸಿಕ್ಕೇ ಸಿಗತ್ತೆ. ಹಳೆ ಮನೆ, ಖಜಾನೆ ಇಟ್ಟಿರ್ತಾರೆ. ಖಜಾನೆ ಓಪನ್ ಮಾಡಿದ್ರೆ ಖರ್ಚಿಗೆ ಒಂದಿಷ್ಟು ದುಡ್ಡಾದರೂ ಸಿಗತ್ತೆ. ಒಳ್ಳೆ ಐಡಿಯಾ. ಎಲ್ಲಿ ಶುರು ಮಾಡೋದು? ಕರೆಕ್ಟ್, ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಹಾಗೆ ಸನ್ಮಾನ್ಯ ಶ್ರೀ ದತ್ತ ಅವ್ರ ರೂಮಿಂದಾನೇ ಪ್ರಾರಂಭ ಮಾಡೋಣ. ಆನಂದ ಪರಮಾನಂದ. ಸನ್ಮಾನ್ಯ ಶ್ರೀ ದತ್ತ ಅವರ ರೂಮು. ಬಾಬಾ ಬಾಬಾ ಬಾ, ಹುಡುಕಿದ್ರೆ ಏನಾರ ಸಿಗಬಹುದು. ಎಲ್ಲಿಂದ ಶುರು ಮಾಡೋದು ಹುಡುಕಕ್ಕೆ? ಮೇಲೆ ನೀರಲ್ಲ, ಇದರಲ್ಲಿ ನೋಡೋಣ. ಸಿಂಹದ ಕೆಳಗಡೆ ಇಟ್ಬಿಟ್ರೆ ಈ ಹುಲಿ ಗೊತ್ತಾಗಲ್ವಾ? ಏನು ಅದೃಷ್ಟನೋ ನಿಂದು. ಪಾಪ ಪಾಪ ಪಾಪ. ಆಹಾ, ಜುಗ್ಗ ದತ್ತ ಇಟ್ಟಿದ್ದ ಲಾಡು ಒಂದು ಬಾಯಿಗೆ ಬಿತ್ತು. ಇನ್ಶೂರೆನ್ಸ್ ಪೇಪರ್ಗಳು. ಶಬಾಷ್. ದತ್ತ ಅವರು ಹೇಗಿದ್ರೂ ತೀರ್ಥಯಾತ್ರೆಗೆ ಹೋಗಿದ್ದಾರೆ. ಈಗಲೋ ಆಗ್ಲೋ ಮುಂದೆ ಖಂಡಿತ ಇದು ನನ್ನ ಸಹಾಯಕ್ಕೆ ಬರುತ್ತೆ. ವೆರಿ ಗುಡ್. ಇರಲಿ,
ದತ್ತ ರೂಮಲ್ಲಿ ಇಂಪಾರ್ಟೆಂಟ್ ಆಗಿರೋ ಡಾಕ್ಯುಮೆಂಟೇ ಸಿಕ್ತು. ಈಗ ಮನೆಯಲ್ಲಿ ಬೇರೆ ರೂಮುಗಳನ್ನು ಹುಡುಕಿದ್ರೆ ಏನಾದರೂ ಒಂದು ಸಿಗತ್ತೆ. ಸಿಗತ್ತೆ, ಏನು ಸಿಕ್ಕೇ ಸಿಗತ್ತೆ. ಮೊದಲು ಸಮರ್ಥನ್ ರೂಮು, ಆಮೇಲೆ ಸೊಸೆ. ನೋ 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 ಫಸ್ಟ್ ಸೊಸೆ ಮುದ್ದು ರೂಮ್, ಆಮೇಲೆ ಸಮರ್ಥನ್ ರೂಮ್. ಕಳ್ಳ 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 ಕಳ್ಳರು ನಾವೆಲ್ಲರೂ, ಕಳ್ಳರು ನಾವೆಲ್ಲರೂ. ಹೊಸ ಮುದ್ದ ಬರ್ತಾ ಇದ್ದೀನಿ. ಪಾಪ ನಿಧಿ, ಅವಳ ಮನಸ್ಸಿಗೆ ತುಂಬ ಬೇಸರ ಆಗಿದೆ ಅನ್ಸುತ್ತೆ. ನನ್ನಿಂದಾಗಿ ಇಷ್ಟೆಲ್ಲ ಆಗೋಯ್ತು. ಯಾವುದೇ ಕಾರಣಕ್ಕೂ ನಿಧಿ ಮದುವೆ ನಿಲ್ಬಾರ್ದು. ಮದುವೆ ನಿಲ್ಲೋಕ್ಕೆ ನಾನು ಬಿಡಬಾರ್ದು. ಗಂಡಿನ ಮನೆಯವ್ರ ಕೈಕಾಲು ಹಿಡಿದಾದ್ರೂ ಈ ಮದುವೆಗೆ ಅವ್ರನ್ನ ಒಪ್ಪಿಸ್ಬೇಕು. ಅರೆ ಪುಟಿ, ನೀನು ಯಾವಾಗ ಬಂದೆ? ಅಮ್ಮ, ನಾನೇ ಅಂತ ಅದು ಹೇಗೆ ಕಂಡು ಹಿಡ್ಬಿಟ್ಟೆ? ನೀನು ಮಗು ಆಗಿದ್ದಾಗ ಈ ಕೈಗಳನ್ನ ಎಷ್ಟು ಮುದ್ದಾಡಿದ್ದೀನೋ ನನಗೆ ಗೊತ್ತು. ಅಂಥದ್ರಲ್ಲಿ ಈಗ ಗೊತ್ತಾಗದೆ ಇರುತ್ತಾ? ಅರೆ ಪುಟ್ಟ, ನೀನು ಬಂದ್ಯಾ? ಅಮ್ಮ ಚೆನ್ನಾಗಿದ್ದೀರಾ? ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಅಮ್ಮ, ಕಂಗ್ರ್ಯಾಟ್ಸ್. ಅಮ್ಮ, ಯಾಕೆ ಏನಾಯ್ತು? ಖುಷಿ ಪಡೋ ಟೈಮಲ್ಲಿ ಈ ರೀತಿ ಬೇಜಾರು ಮಾಡ್ಕೊಂಡಿದ್ಯಲ್ಲ? ನೀವು ಈ ರೀತಿ ತಲೆ ತಗ್ಗಿಸ್ಬಾರ್ದು ಅಮ್ಮ, ತಲೆ ಎತ್ಕೊಂಡು ಓಡಾಡಬೇಕು. ಮಕ್ಕಳೆಲ್ಲರೂ ಅದೇ ಮಾತನ್ನು ಹೇಳ್ತಾ ಇದ್ದೀರಾ. ಆದರೂ ಏನಮ್ಮ, ಒಂದೇ 1% ಕೂಡ ಅಳುಕಿಟ್ಕೋಬೇಡಿ. ಹೆಮ್ಮೆಯಿಂದ ಹ್ಯಾಪಿಯಾಗಿರಿ. ಎಲ್ಲ ಒಳ್ಳೇದೇ ಆಗುತ್ತೆ ಅಮ್ಮ. ತಕ್ಷಣಕ್ಕೆ ವಿಷಯನ ಎಲ್ರಿಗೂ ಅರಗಿಸ್ಕೊಳಕ್ಕಾಗದೇ ಇರ್ಬೋದು, ಆದರೆ ನಿಧಾನಕ್ಕೆ ಯೋಚನೆ ಮಾಡಿದಾಗ ಎಲ್ರಿಗೂ ಇದು ಸರಿಯಾಗಿದೆ ಅಂತಾನೆ ಅನಿಸುತ್ತೆ. ಅದಕ್ಕೆ ನಾನೇ ಸಾಕ್ಷಿ. ಹಾಗಂತೀಯ ಪುಟಿ? ನನ್ನ ವಿರೋಧಿಸೋರ್ಗೆ, ದೂರ ಮಾಡಬೇಕು ಅಂದ್ಕೊಂಡಿರೋರ್ಗೆ, ಅಥವಾ ಇದನ್ನೇ ಕಾರಣ ಇಟ್ಕೊಂಡು ಬೇರೆ ಏನೋ ನಿರ್ಧಾರ ತಗೋಬೇಕು ಅಂದ್ಕೊಂಡವ್ರಿಗೆಲ್ಲ ಇದು ತಪ್ಪಲ್ಲ ಅಂತ ಅರ್ಥ ಆಗತ್ತಲ್ವಾ? ಖಂಡಿತವಾಗ್ಲೂ ಅರ್ಥ ಆಗತ್ತೆ ಅಮ್ಮ. ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಯ್ತು. ಯೋಚನೆ ಮಾಡಬೇಡಿ. ಪುಣ್ಯದ ಕೆಲಸಗಳು ಮಣ್ಣಲ್ಲಿರೋ ಚಿನ್ನದ ಹಾಗೆ. ತಕ್ಷಣಕ್ಕೆ ನೋಡಿದ್ರೆ ಮಣ್ಣು ಮಾತ್ರ ಕಾಣಿಸುತ್ತೆ. ಅದೇ ಆಳವಾಗಿ ಹಿಡಿದು ನೋಡಿದಾಗ ಮಾತ್ರ ಅಲ್ಲಿರೋ ಚಿನ್ನ ಕಾಣಿಸೋದು. ನೀವು ಹಾಗೆ ಅಮ್ಮ. ನಿಮ್ಮನ್ನ ಆಳವಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಸಮಸ್ಯೆಗಳು ಬಗೆಹರಿಯೋದು. ಹೌದಮ್ಮ, ಅಣ್ಣ ನಿಂಗೆ ಕಾಯಿಲೆ ಇದೆ ಅಂತ ತಪ್ಪು ತಿಳ್ಕೊಂಡು ನಮ್ಮನ್ನೆಲ್ಲ ಗಾಬರಿ ಮಾಡಿಬಿಟ್ಟಿದ್ದ. ನಿಂಗೆ ವಾಂತಿ ತಲೆ ಸುತ್ತು ಅಂದಾಗಲೇ ನನಗೆ ಅರ್ಥ ಆಗ್ಬೇಕಿತ್ತು. ಎಂಥ ಪೆದ್ದಿ ನಾನು. ಅದೇನೇ ಇರಲಿ, ನಮ್ಮ ಮನೆಗೆ ಒಂದು ಪುಟ್ಟ ಕಂದ ಬರ್ತಾ ಇದೆ. ಇಂಥ ಸಮಯದಲ್ಲಿ ನೀವು ಯಾವಾಗಲೂ ಖುಷಿ ಖುಷಿಯಾಗಿ ನಗ್ನಗ್ತಾ ಇರಬೇಕು. ಈ ರೀತಿ ಎಲ್ಲ ಮಂಕಾಗಿರಬಾರ್ದು. ಈಗೇನು ನೀವು ನಗ್ತಿರೋ ಅಥವಾ ನಾವೇ ಕಚ್ಚಗುಳಿ ಕೊಟ್ಟು ನಗಿಸ್ಬೇಕು? ಅಯ್ಯೋ ಬೇಡ, ನಾನೇ ನಗ್ತೀನಿ. ದೇವರು ಕೆಲವು ಪರೀಕ್ಷೆಗಳನ್ನ ಕೊಟ್ಟು ನಮ್ಮವ್ರು ಯಾರು, ನಮ್ಮ ಬಗ್ಗೆ ಕಾಳಜಿ ಇರೋರು ಯಾರು ಅಂತ ತೋರಿಸ್ಕೊಡ್ತಾನೆ. ನೀವೆಲ್ಲ ಇಷ್ಟೊಂದು ಕಾಳಜಿ ಪ್ರೀತಿ ತೋರಿಸ್ತಾ ಇರೋದು ನೋಡಿದ್ರೆ ನನಗೆ ಇವತ್ತೇ ಸಾವು ಬಂದರೂ ಸಂತೋಷನೇ. ಏನಮ್ಮ ಇದೆಲ್ಲ? ಜೀವ ಬರೋ ಸಮಯದಲ್ಲಿ ಜೀವ ಹೋಗೋ ಮಾತಾಡಬಾರ್ದು. ಸರಿ, ನೀನು ಕೆಳಗೆ ಬಾ, ನಿಂಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಬನ್ನಿ, ಗೊತ್ತಾಗತ್ತೆ. ಎಸ್ ಡ್ಯಾಡ್. ಆಯ್ಮ, ಅದೇ ನಿನ್ನ ಜೊತೆ ಯಾರು ಇದ್ದಾರಾ ಅಲ್ಲಿ? ಇಲ್ಲ ಡ್ಯಾಡ್. ಯಾಕೆ? ದೀಪಿಕಾ, ನಾ ಹೇಳೋದು ಕೇರ್ಫುಲ್ಲಾಗಿ ಕೇಳಿಸ್ಕೊ. ಇತ್ತೀಚೆಗೆ ನಿಮ್ಮ ಅಮ್ಮನ ಬಿಹೇವಿಯರಲ್ಲಿ ತುಂಬ ಚೇಂಜ್ ಕಾಣಿಸುತ್ತೆ. ನೀನು ಹೇಳಿದಾಗೆ ನಾನು ಸರಿಯಾಗಿ ಮಾತಾಡಿಸ್ತಿಲ್ಲ.
ನಿಮ್ಮ ಮನೆಗೆ ಬಂದರೆ ನಿನ್ನನ್ನು ಗಮನಿಸೇ ವಾಪಸ್ ಬರ್ತೀಯಾಳೆ. ಎಸ್ ಡ್ಯಾಡ್, ನನಗೂ ಅದ್ರ ಬಗ್ಗೆ ತುಂಬ ಬೇಜಾರಿದೆ. ಅವಳು ಯಾಕೆ ಹೀಗೆ ಆಡ್ತೀಯಾಳೆ ಅಂತ ನಾನು ತುಂಬ ಯೋಚನೆ ಮಾಡ್ತಿದ್ದೆ. ಏನೋ ಕಾರಣ ಇರ್ಬೋದು ಅಂತ ಅವಳು ಕಾಲ್ ಲಿಸ್ಟ್ ತೆಗೆಸ್ದೆ. ವಾಟ್ ಈಸ್ ದಿಸ್ ಡ್ಯಾಡ್? ಪಾಪ ಮಾಮ್ಗೆ ಗೊತ್ತಾದರೆ ನೊಂದ್ಕೊಳಲ್ವಾ? ಅಂಥ ಸೀರಿಯಸ್ ವಿಷಯ ಏನೂ ಇರಲ್ಲ ಡ್ಯಾಡ್. ದೀಪಿಕಾ ನಿಂಗೆ ಅರ್ಥ ಆಗಲ್ಲಮ್ಮ. ಈ ಜಗಳ ಮಾಡೋರು ನಂಬೋದು, ಈ ಸೈಲೆಂಟ್ ಆಗಿರ್ತಾರಲ್ಲ ಅವರು ನಂಬಲೇ ಕೊಡೋದು. ಗುಟ್ಟಾಗಿ ಒಳಗೊಳಗೆ ಏನು ಬೇಕಾದ್ರೆ ಮಾಡ್ಬಿಡ್ತಾರೆ. ನೋ ಡ್ಯಾಡ್, ನನಗೆ ಅಮ್ಮನ ಬಗ್ಗೆ ಆ ರೀತಿ ಅನ್ನಿಸ್ತಿಲ್ಲ. ಆದರೆ ನನಗನ್ಸಿದ್ದು ನಿಜ. ಅವಳ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ. ಅವಳೆಲ್ಲೋ ಚೇಂಜಸ್ನ ವಾಚ್ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಕಾಲ್ ಲಿಸ್ಟ್ ತೆಗೆದಿದ್ದು ಒಳ್ಳೇದೇ. ನಿಮ್ಮಮ್ಮ ಯಾರ ಜೊತೆ ಜಾಸ್ತಿ ಮಾತಾಡಿದ್ಲು ಗೊತ್ತಾ? ಆ ತುಳಸಿ ಜೊತೆ, ಪೂರ್ಣಿ ಜೊತೆ. ಅಷ್ಟು ಮಾತ್ರ ಅಲ್ಲ, ಅವಳು ಇನ್ನೊಂದು ಲೇಡಿ ಜೊತೆ ಮಾತಾಡಿದ್ದಾಳೆ. ಅದು ಯಾರ್ದು ಗೊತ್ತಾಗ್ತಿಲ್ಲ. ಆದರೆ ಪೂರ್ಣಿ ಬಗ್ಗೆ ನಂಗೆ ಗೊತ್ತಾಗಬೇಕು. ಪೂರ್ಣಿ ಬಗ್ಗೆನಾ? ಯಾಕೆ ಡ್ಯಾಡ್? ಯಾಕೆ ಅಂತ ಕೇಳಬೇಡ, ನಾನು ಅವಳ ಬಗ್ಗೆ ತಿಳ್ಕೋಬೇಕು ಅಷ್ಟೆ. ಏನಿದು ಡ್ಯಾಡ್, ನಿನಗೂ ಆ ಪೂರ್ಣಿ ಧ್ಯಾನನಾ? ಧ್ಯಾನಾಗಿನ ಏನೂ ಇಲ್ಲ, ನಿಂಗೆಲ್ಲ ವಿಷಯ ಆಮೇಲೆ ಹೇಳ್ತೀನಿ. ಆದರೆ ಪೂರ್ಣಿ ಯಾವ ಆಶ್ರಮದಲ್ಲಿದ್ಲು, ಅವಳನ್ನು ಯಾರಲ್ಲಿ ತಂದುಬಿಟ್ಟಿದ್ದು ಅಂತ ಗೊತ್ತಾಗಬೇಕು. ಹೇಗಾರು ಮಾಡಿ ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಐ ಕಾಲ್ ಯು ಬ್ಯಾಕ್. ನಾನು ಹೇಳಿದ್ದನ್ನು ಮರಿಬೇಡ. ಓಕೆ ಡ್ಯಾಡ್. ಇಲ್ಲಿ ಏನೋ ನಡೀತಿದೆ. ಮಾಮ್ ನನ್ನೂ ಬಿಟ್ಟು ಆ ತುಳಸಿ ಜೊತೆ, ಪೂರ್ಣಿ ಜೊತೆ ಯಾಕಷ್ಟು ಮಾತಾಡ್ತಿದ್ದಾರೆ? ಡ್ಯಾಡ್ ಯಾಕೆ ಪೂರ್ಣಿ ಬಗ್ಗೆ ತಿಳ್ಕೊಬೇಕು ಅಂತ ಹೇಳ್ತಿದ್ದಾರೆ? ಅದು ನಾನು ಅವಳ ಬಗ್ಗೆ ಎಂಕ್ವೈರಿ ಮಾಡಬೇಕಾ? ಇರಲಿ, ಡ್ಯಾಡ್ ಹೇಳಿದ್ದಾರೆ ಅಂದರೆ ಅದಕ್ಕೇನೋ ಕಾರಣ ಇರುತ್ತೆ. ಹಾಗೆ ಮಾಡೋಣ. ಏನಿದೆಲ್ಲ? ಏನು ಇಷ್ಟೊಂದು ಮಾಡ್ಕೊಂಡು ಬಂದಿದ್ದೀರಾ? ಇದೆಲ್ಲ ನಿಮಗೋಸ್ಕರನೇ ಮಾಡ್ಕೊಂಡು ಬಂದಿರೋದು. ನೀವು ಇದರಲ್ಲಿ ಅದೆಷ್ಟು ತಿಂತಿರೋ ಬಿಡ್ತಿರೋ ನಮಗಂತೂ ಗೊತ್ತಿಲ್ಲ, ಆದರೆ ಎಲ್ಲಾನು ಟೇಸ್ಟ್ ಮಾಡಬೇಕು ಅಷ್ಟೇ. ಇಷ್ಟೇ ಅಲ್ಲಮ್ಮ, ಇದಲ್ಲದೆ ನಿಂಗೆ ಇನ್ನೂ ಏನಾದರೂ ತಿನ್ಬೇಕು ಅನ್ಸಿದ್ರೆ ಹೇಳು, ಅದನ್ನೆಲ್ಲ ಮಾಡ್ಕೊಂಡ್ ಬರ್ತೀವಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ತಿಂತಾ ಇರು, ರಾತ್ರಿಯಿಂದ ಬೆಳಗ್ಗೆವರೆಗೂ ಮಲ್ಗಿ ನಿದ್ದೆ ಮಾಡು. ಇಷ್ಟೇ ನಿನ್ ಕೆಲಸ. ಕರೆಕ್ಟಾಗಿ ಹೇಳಿದೆ ಸಂಧ್ಯಾ. ನಾನು ಅಮ್ಮನಿಗೆ ಹೇಳಿ ಹೇಳಿ ಸಾಕಾಯಿತು. ಸುಮ್ಮನೆ ಮನೆ ಕೆಲಸಗಳನ್ನ ಮಾಡಿ ಆಯಾಸ ಮಾಡ್ಕೊಳ್ತಾರೆ. ಅದು ಅಲ್ಲದೆ ಕರೆಕ್ಟ್ ಟೈಮ್ಗೆ ಊಟನೂ ಮಾಡಲ್ಲ. ಅದಕ್ಕೆ ಬರ್ತಾ ಬರ್ತಾ ವೀಕ್ ಆಗ್ತಿದ್ದಾರೆ. ಏನು ಕಂಪ್ಲೇಂಟ್ ಹೇಳ್ತಿದ್ಯಾ? ಏನಾದರೂ ಅಂದ್ಕೊಳ್ಳಿ, ನಾನು ಹೇಳಿದ್ರೆ ಕೇಳಲ್ಲ ಅಲ್ವಾ ನೀವು? ಈಗ ನಿಮ್ಮ ಮಗಳೇ ಹೇಳ್ತಿದ್ದಾಳೆ, ಅವಳ ಮಾತಾದರೂ ಕೇಳಿ. ನೀನು ನನ್ನ ಮಗಳೇ ಪೂರ್ಣಿ. ನೀವೆಲ್ಲರೂ ನನ್ನ ಮಕ್ಕಳೇ. ನೀವೆಲ್ಲರೂ ಏನು ಹೇಳಿದ್ರು ಅದು ನನಗೆ ವೇದ ವಾಕ್ಯನೇ. ಹಾಗೆಲ್ಲ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ನಾವು ತಂದಿರೋದೆಲ್ಲ ತಿನ್ಬೇಕು. ಆಗ ನಿನ್ನ ಮಾತನ್ನು ನಂಬ್ತೀವಿ. ಇಷ್ಟೆಲ್ಲ ತಿನ್ನೋದಾ? ಇದೆಲ್ಲ ನೋಡಿದ್ರೆ ತಿನ್ನಬೇಕು ಅಂತ ಆಸೆ ಏನೋ ಆಗ್ತಾ ಇದೆ, ಆದರೆ ನನಗೇನು ಸೇರ್ತಾ ಇಲ್ಲ. ಏನು ಮಾಡಲಿ? ಸೇರ್ತಿಲ್ಲ ಅಂತ ಎಲ್ಲ ಹೇಳೋ ಹಾಗೆ ಇಲ್ಲ. ಅದು ಹೇಗೆ ಸೇರಲ್ಲ ಅಂತ ನಾನು ನೋಡ್ತೀನಿ. ಬಾಯ್ಲಿ ಕೂತ್ಕೋ ಬಾ. ಪೂರ್ಣಿ, ಇದನ್ನೆಲ್ಲ ತಿಂದು ಖಾಲಿ ಮಾಡ್ಬೇಕು ನೀನು. ನಾನು ತಿನ್ನೋದಾ? ಇದನ್ನೆಲ್ಲ ನೀವು ಅಮ್ಮನಿಗೆ ಅಂತ ತಂದಿದ್ದೀರಾ? ಅದರಲ್ಲೂ ಬಸ್ರಿ ಬೈಕೆ ಅಂತ ಬೇರೆ ಹೇಳಿದ್ರಿ. ಅಯ್ಯಯ್ಯೋ, ಅದು ನಾವು ಇಡೀ ರಾತ್ರಿ ಕಷ್ಟಪಟ್ಟು ಅಮ್ಮಂಗೋಸ್ಕರ ಅಂತ ಮಾಡಿದ್ವಿ. ಅದು ಬರೀ ಅಮ್ಮನೇ ತಿನ್ನಬೇಕು ಅಂತ ಏನಿಲ್ಲ, ನೀನು ತಿನ್ನಬೇಕು ಅನ್ನೋದು ನಮ್ಮ ಆಸೆ ಕೂಡ. ಅದಕ್ಕೆ ಹಾಗೆ ಹೇಳಿದೆ, ತಪ್ಪು ತಿಳ್ಕೊಬೇಡ. ಛೆ, ಇದ್ರಲ್ಲಿ ತಪ್ಪು ತಿಳ್ಕೊಳ್ಳೋಂಥದ್ದು ಏನಿದೆ? ಇದನ್ನೆಲ್ಲ ನೋಡ್ತಿದ್ರೆ ನನಗೂ ತಿನ್ನಬೇಕು ಅಂತ ಅನಿಸುತ್ತೆ.
ನಿನಗೇನು ಬೇಜಾರಿಲ್ಲ ಅಂದರೆ ಖಂಡಿತ ಬೇಜಾರಿಲ್ಲ. ಏನು ಹೇಳು? ನನಗೆ ಸ್ವೀಟ್ ಇನ್ನೊಂದು ಹಾಕ್ತೀರಾ? ಅದಕ್ಕೇನಂತೆ, ತಗೊಳ್ಳಿ. ಈ ಮಗು ನಿನಗೆ ಅಂತ ನಿರ್ಧಾರ ಆದಮೇಲೆ ನನಗೆ ಸಿಗೋದೆಲ್ಲ ನಿನಗೂ ಸಿಗಬೇಕು ಪೂರ್ಣಿ. ದೇವ್ರೆ, ಈ ಮಗು ಪೂರ್ಣಿ ಮಡಲು ಸೇರೋವರೆಗೂ ನನ್ನನ್ನು ಗಟ್ಟಿಯಾಗಿಡು. ಎಲ್ಲನೂ ಚೆನ್ನಾಗಿದೆ. ಇದನ್ನೆಲ್ಲ ನೀವೇ ಮಾಡಿದ್ದ ಅಥವಾ ಯಾವುದಾದ್ರೂ ಬೇಕ್ರಿಯಿಂದ ತಂದಿದ್ದ? ಯಾಕೆ ಡೌಟಾ? ಸಿರಿ, ನೆಕ್ಸ್ಟ್ ಟೈಮು ಈ ಥರ ಎಲ್ಲ ಮಾಡುವಾಗ ಪೂರ್ಣಿನೂ ಫೋನ್ ಮಾಡಿ ಕರ್ಸ್ಕೊಳ್ಳೋಣ. ಸಾಕ್ಷಿಗೆ ಬೇಕಾಗತ್ತೆ. ಅದೆಲ್ಲ ಏನು ಬೇಡ. ನೀವು ಹೀಗೆ ರುಚಿ ರುಚಿಯಾಗಿ ತಿಂಡಿಗಳನ್ನ ಮಾಡ್ಕೊಂಡು ತರ್ತಾ ಇರಿ, ನಾನು ಅಮ್ಮ ಕೂತ್ಕೊಂಡು ತಿಂತಾ ಇರ್ತೀವಿ.